ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ವಿಚಿತ್ರವಾದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಮನೆಯಲ್ಲಿ ಶಾಂತಿ ಇಲ್ಲದಿರುವುದು, ಮಾಡುವ ಕೆಲಸಗಳು ಅಡಚಣೆಯಾಗುವುದು, ಕುಟುಂಬದಲ್ಲಿ ಒಗ್ಗಟ್ಟು ಕಡಿಮೆಯಾಗುವುದು, ಹಣ ಬಂದರೂ ಉಳಿಯದಿರುವುದು, ಮನಸ್ಸಿನಲ್ಲಿ ಯಾವಾಗಲೂ ಒಂದು ಭಯ, ಆತಂಕ. ಅಂತಹ ಸಮಯದಲ್ಲಿ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳುತ್ತಾರೆ: ಮನೆ ದೇವರನ್ನು ಮರೆತರೆ ಮನೆಗೆ ನೆಮ್ಮದಿ ಕಡಿಮೆಯಾಗುತ್ತದೆ. ಹಾಗಾದರೆ ಮನೆ ದೇವರು ಎಂದರೆ ಯಾರು? ಅವರ ಮಹತ್ವ ಏನು? ಮನೆ ದೇವರನ್ನು ಮರೆತರೆ ನಿಜವಾಗಿಯೂ ಸಮಸ್ಯೆಗಳು ಬರುತ್ತವೆಯೇ? ಮತ್ತು ದೇವರ ಕೃಪೆ ಪಡೆಯಲು ಏನು ಮಾಡಬೇಕು? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಮಾಹಿತಿ ಧಾರ್ಮಿಕ ನಂಬಿಕೆ ಮತ್ತು ಸಂಪ್ರದಾಯದ ಆಧಾರಿತವಾಗಿದೆ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಮನೆ ದೇವರು ಎಂದರೆ ಯಾರು? ಸ್ನೇಹಿತರೆ, ಭಾರತೀಯ ಸಂಸ್ಕೃತಿಯಲ್ಲಿ ಕುಲದೇವತೆ ಅಥವಾ ಮನೆ ದೇವರು ಎಂಬ ಪರಂಪರೆ ಸಾವಿರಾರು ವರ್ಷಗಳಿಂದ ಇದೆ. ಪ್ರತಿ ಕುಟುಂಬಕ್ಕೂ ಒಂದು ದೇವರ ಆರಾಧನೆ ಇರುತ್ತದೆ. ನಮ್ಮ ಪೂರ್ವಜರು ಯಾವ ದೇವರನ್ನು ನಂಬಿ ಪೂಜೆ ಮಾಡುತ್ತಿದ್ದರೋ ಆ ದೇವರೇ ಮನೆ ದೇವರೆಂದು ಕರೆಯುತ್ತಾರೆ. ಕೆಲವರ ಮನೆ ದೇವರು ಶ್ರೀ ವೆಂಕಟೇಶ್ವರ ಸ್ವಾಮಿ, ದುರ್ಗಾ ಪರಮೇಶ್ವರಿ, ಚಾಮುಂಡೇಶ್ವರಿ, ಲಕ್ಷ್ಮೀದೇವಿ, ಹನುಮಂತ, ಶಿವ, ಗ್ರಾಮದೇವತೆ ಹೀಗೆ ಬೇರೆ ಬೇರೆ ಆಗಿರಬಹುದು. ಹಿರಿಯರು ಹೇಳುವ ಪ್ರಕಾರ ಮನೆ ದೇವರು ಎಂದರೆ ಕುಟುಂಬವನ್ನು ಕಾಪಾಡುವ ದೈವಿಕ ಶಕ್ತಿ. ಹಳೆಯ ಕಾಲದಲ್ಲಿ ಯಾವುದೇ ಶುಭ ಕಾರ್ಯ ಮಾಡುವ ಮುನ್ನ ಮನೆ ದೇವರ ಪೂಜೆ, ಹರಕೆ, ದೇವಾಲಯ ಭೇಟಿ ಇವೆಲ್ಲವನ್ನೂ ಮಾಡಲಾಗುತ್ತಿತ್ತು. ಯಾಕೆಂದರೆ ದೇವರ ಆಶೀರ್ವಾದದಿಂದ ಕುಟುಂಬಕ್ಕೆ ರಕ್ಷಣೆ ಸಿಗುತ್ತದೆ ಎಂದು ನಂಬಲಾಗುತ್ತಿತ್ತು. ಇಂದಿನ ವೇಗದ ಜೀವನದಲ್ಲಿ ಹಲವರು ಪೂಜೆ ಮಾಡೋದನ್ನೇ ಮರೆತಿದ್ದಾರೆ. ದೇವಸ್ಥಾನಕ್ಕೆ ಹೋಗುವುದೇ ಕಡಿಮೆಯಾಗಿದೆ. ಮಕ್ಕಳಿಗೆ ಸಂಪ್ರದಾಯ ತಿಳಿಯದಂತಾಗಿದೆ. ಆದ್ದರಿಂದ ಆತ್ಮಿಕ ಸಂಪರ್ಕ ಕಡಿಮೆಯಾಗುತ್ತಿದೆ ಎಂದು ಹಿರಿಯರು ಹೇಳುತ್ತಾರೆ. ಮನೆ ದೇವರನ್ನು ಮರೆತರೆ ಏನಾಗುತ್ತದೆ? ಸ್ನೇಹಿತರೆ, ಮೊದಲೇ ಒಂದು ವಿಷಯ ತಿಳಿದುಕೊಳ್ಳಿ. ದೇವರು ಶಿಕ್ಷೆ ಕೊಡುತ್ತಾರೆ ಎಂಬ ಭಯದಲ್ಲಿರಬೇಡಿ. ಆದರೆ ಸಂಪ್ರದಾಯದ ಪ್ರಕಾರ ಕೆಲವು ಆತ್ಮಿಕ ಪರಿಣಾಮಗಳು ಕಾಣಿಸಬಹುದು ಎಂದು ಹೇಳಲಾಗುತ್ತದೆ. ಮನೆಯಲ್ಲಿ ಶಾಂತಿ ಕಡಿಮೆಯಾಗುವುದು, ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಗಬಹುದು, ಗಂಡ ಹೆಂಡತಿ ನಡುವೆ ಅರ್ಥ ಮಾಡಿಕೊಳ್ಳುವಿಕೆ ಕಡಿಮೆಯಾಗುವುದು, ಮಕ್ಕಳು ಮಾತು ಕೇಳದಿರುವುದು, ಮನೆಯ ವಾತಾವರಣ ಭಾರವಾಗಿರುವಂತೆ ಅನಿಸುವುದು ಇವೆಲ್ಲವೂ ಮನಸ್ಸಿನ ಅಶಾಂತಿಗೆ ಕಾರಣವಾಗಬಹುದು. ಕೆಲಸಗಳಲ್ಲಿ ಅಡಚಣೆ, ಕೆಲವರಿಗೆ ಕೆಲಸ ಸಿಗದೇ ಇರುವುದು, ವ್ಯಾಪಾರದಲ್ಲಿ ನಷ್ಟ, ಮಾಡಿದ ಕೆಲಸಗಳು ಪೂರ್ಣಗೊಳ್ಳದಿರುವುದು ಹೀಗೆ ಅನುಭವವಾಗಬಹುದು. ಹಿರಿಯರು ಇದನ್ನು ದೈವಸ್ಮರಣೆ ಕಡಿಮೆಯಾಗಿದೆ ಎಂದು ಹೇಳುತ್ತಾರೆ. ಹಣ ಬಂದರೂ ಉಳಿಯದಿರುವುದು, ಎಷ್ಟೇ ದುಡಿದರೂ ಹಣ ಉಳಿಯುವುದಿಲ್ಲ ಎನ್ನುವವರು ಹಲವರು. ಅನಗತ್ಯ ಖರ್ಚು, ಸಾಲ ಸಮಸ್ಯೆ, ವೈದ್ಯಕೀಯ ಖರ್ಚು ಇವುಗಳು ಹೆಚ್ಚಾಗಬಹುದು. ಮನಸ್ಸಿಗೆ ಭಯ ಮತ್ತು ಆತಂಕ, ಯಾವಾಗಲೂ ನಕಾರಾತ್ಮಕ ಯೋಚನೆ, ಭಯ, ಆತಂಕ ಇವು ಹೆಚ್ಚಾಗಬಹುದು. ಆತ್ಮಿಕ ಅಭ್ಯಾಸ ಇಲ್ಲದಿದ್ದರೆ ಮನಸ್ಸು ಬೇಗ ದುರ್ಬಲವಾಗುತ್ತದೆ. ಕುಟುಂಬದ ಒಗ್ಗಟ್ಟು ಕಡಿಮೆಯಾಗುವುದು. ಹಳೆಯ ಕಾಲದಲ್ಲಿ ಎಲ್ಲರೂ ಸೇರಿ ಪೂಜೆ ಮಾಡುತ್ತಿದ್ದರು. ಇದರಿಂದ ಕುಟುಂಬದಲ್ಲಿ ಒಗ್ಗಟ್ಟು ಇತ್ತು. ಆದರೆ ಈಗ ಎಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿ ಕುಟುಂಬದಲ್ಲಿ ಸಮಯ ಕಳೆಯುವುದು ಕಡಿಮೆಯಾಗಿದೆ. ಇದರಿಂದ ಸಂಬಂಧಗಳು ದೂರವಾಗುತ್ತಿವೆ. ದೇವರನ್ನು ಮರೆತರೆ ನಿಜವಾಗಿಯೂ ಸಮಸ್ಯೆಗಳು ಬರುತ್ತವೆಯಾ? ಸ್ನೇಹಿತರೆ, ಈ ಪ್ರಶ್ನೆ ಹಲವರ ಮನಸ್ಸಿನಲ್ಲಿ ಇರುತ್ತದೆ. ಸತ್ಯವೇನೆಂದರೆ ಜೀವನದಲ್ಲಿ ಸಮಸ್ಯೆಗಳು ಎಲ್ಲರಿಗೂ ಬರುತ್ತವೆ. ಆದರೆ ದೇವರ ಭಕ್ತಿ ಮನಸ್ಸಿಗೆ ಧೈರ್ಯ ಕೊಡುತ್ತದೆ, ನಿರಾಶೆಯಿಂದ ಹೊರಬರುವಂತೆ ಮಾಡುತ್ತದೆ, ಸಕಾರಾತ್ಮಕ ಯೋಚನೆಗಳನ್ನು ಕೊಡುತ್ತದೆ. ಆದ್ದರಿಂದ ದೇವರನ್ನು ನೆನೆಯುವುದು ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಭಯದಿಂದ ದೇವರನ್ನು ಪೂಜಿಸುವುದಕ್ಕಿಂತ ಭಕ್ತಿಯಿಂದ ದೇವರನ್ನು ನೆನೆಯುವುದು ಮುಖ್ಯ. ಮತ್ತು ದೇವರ ಕೃಪೆ ಪಡೆಯುವುದು ಹೇಗೆ? ಪ್ರತಿದಿನ ದೀಪ ಹಚ್ಚಿ, ಬೆಳಿಗ್ಗೆ ಅಥವಾ ಸಂಜೆ ದೀಪ ಹಚ್ಚಿ, ಅದು ಮನೆಯ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ದೇವರ ನಾಮ ಜಪ ಮಾಡಿ. ಪ್ರತಿದಿನ 5 ನಿಮಿಷ ಓಂ ನಮಃ ಶಿವಾಯ, ಓಂ ಶ್ರೀರಾಮ, ಓಂ ಶ್ರೀ ಲಕ್ಷ್ಮೀದೇವಿಯೈ ನಮಃ ಹೀಗೆ ಜಪ ಮಾಡಬಹುದು. ವಾರದಲ್ಲಿ 1 ದಿನ ಪೂಜೆ ಮಾಡಿ. ಶುಕ್ರವಾರ, ಸೋಮವಾರ ಅಥವಾ ಶನಿವಾರ ಹೂವು, ದೀಪ, ಪ್ರಸಾದ ಇವುಗಳಿಂದ ಸರಳ ಪೂಜೆ ಮಾಡಿದರೂ ಸಾಕು. ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ, ಸಾಧ್ಯವಾದರೆ ಕುಟುಂಬ ಸಮೇತ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ. ಹಿರಿಯರ ಆಶೀರ್ವಾದ ಪಡೆಯಿರಿ. ತಂದೆ ತಾಯಿಯ ಆಶೀರ್ವಾದ ಅತ್ಯಂತ ಮುಖ್ಯ. ಹಿರಿಯರ
ಸಂತೋಷವೇ ದೇವರ ಸಂತೋಷ ಎಂದು ಹೇಳುತ್ತಾರೆ. ದಾನ ಧರ್ಮ ಮಾಡಿ ಬಡವರಿಗೆ ಅನ್ನ ಬಟ್ಟೆ ಸಹಾಯ ಮಾಡುವುದರಿಂದ ಪುಣ್ಯ ಸಿಗುತ್ತದೆ ಎಂದು ನಂಬಲಾಗುತ್ತದೆ. ಮನಸ್ಸನ್ನು ಶಾಂತವಾಗಿಡಿ. ಕೋಪ ಅಸೂಯೆ ದ್ವೇಷ ಕಡಿಮೆ ಮಾಡಿದರೆ ಮನಸ್ಸಿಗೆ ಶಾಂತಿ ಬರುತ್ತದೆ. ಅದೇ ದೊಡ್ಡ ಪೂಜೆ ಎಂದು ಹೇಳುತ್ತಾರೆ. ಒಂದು ಸಣ್ಣ ಕತೆ. ಒಂದು ಕುಟುಂಬದಲ್ಲಿ ಯಾವಾಗಲೂ ಸಮಸ್ಯೆಗಳು ಇರುತ್ತಿದ್ದವು. ಹಣದ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಜಗಳ. ಒಂದು ದಿನ ಮನೆಯ ಹಿರಿಯಜ್ಜಿ ಹೇಳಿದರು, ನಾವು ನಮ್ಮ ಮನೆ ದೇವರ ಪೂಜೆ ಮಾಡೋದನ್ನೇ ಮರೆತಿದ್ದೇವೆ. ಆಮೇಲೆ ಕುಟುಂಬದ ಎಲ್ಲರೂ ಸೇರಿ ದೀಪ ಹಚ್ಚಿದರು, ದೇವರ ನಾಮ ಜಪ ಮಾಡಿದರು, ದೇವಸ್ಥಾನಕ್ಕೆ ಹೋದರು. ನಿಧಾನವಾಗಿ ಮನೆಯ ವಾತಾವರಣ ಬದಲಾಗತೊಡಗಿತು. ಇದು ಅದ್ಭುತವೋ ಅಥವಾ ಮನಸ್ಸಿನ ಬದಲಾವಣೆಯೋ ಗೊತ್ತಿಲ್ಲ, ಆದರೆ ಭಕ್ತಿ ಮತ್ತು ಒಗ್ಗಟ್ಟು ಅವರ ಜೀವನದಲ್ಲಿ ಶಾಂತಿ ತಂದಿತು. ಹೀಗಾಗಿ ಮನೆ ದೇವರನ್ನು ನೆನೆಸುವುದು ಎಂದರೆ ಕೇವಲ ಪೂಜೆ ಅಲ್ಲ, ಅದು ನಮ್ಮ ಸಂಪ್ರದಾಯ, ಕುಟುಂಬದ ಒಗ್ಗಟ್ಟು, ಮನಃಶಾಂತಿ, ಆಧ್ಯಾತ್ಮಿಕ ಶಕ್ತಿ ಇವೆಲ್ಲದರ ಸಂಕೇತ. ಭಯ ಪಡಬೇಡಿ, ಒಳ್ಳೆಯ ಮನಸ್ಸಿನಿಂದ ದೇವರನ್ನು ನೆನೆದರೆ ಸಾಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಇಂತಹ ಇನ್ನಷ್ಟು ಆತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.